ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ರಾಷ್ಟ್ರೀಯ ಆದಾಯದ ಮಹತ್ವ. ಇದು ಎರಡನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕ್ಲಾಸನ್ನು ನಾನು ಮಾಡ್ತಾ ಇದ್ದೇನೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ಒಂದು ಕಾನ್ಸೆಪ್ಟ್ ಬರ್ತದೆ. ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಪದವಿಗಳ ಪರೀಕ್ಷೆಗೆ ಅನುಕೂಲವಾಗಲಿದೆ. ರಾಷ್ಟ್ರೀಯ ಆದಾಯದ ಮಹತ್ವ, ಅದರ ಪೀಠಿಕೆ ಅಂದರೆ ಪರಿಚಯವನ್ನು ನೋಡ್ಕೊಳ್ಳೋಣ. ರಾಷ್ಟ್ರೀಯ ಆದಾಯವು ಒಂದು ದೇಶದ ಆರ್ಥಿಕ ಬೆಳವಣಿಗೆ ಅಳೆಯುವ ಪ್ರಮುಖ ಸಾಧನವಾಗಿದೆ. ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು. ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಎಂಬುವ ಚಿತ್ರಣವನ್ನು ನೀಡುವಂತಹ ಒಂದು ಪರಿಕಲ್ಪನೆ ಇದಾಗಿದೆ. ರಾಷ್ಟ್ರೀಯ ಆದಾಯವು ಒಂದು ದೇಶದ ಆರ್ಥಿಕತೆಯ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿಯನ್ನು ಅಳೆಯುವ ಅತ್ಯಂತ ಪ್ರಮುಖ ಮಾನದಂಡವಾಗಿದೆ. ದೇಶದ ಜನರ ಜೀವನ ಮಟ್ಟ, ಸಂಪನ್ಮೂಲಗಳ ಹಂಚಿಕೆ, ಆರ್ಥಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಇದು ಭದ್ರ ಬುನಾದಿಯಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಒಂದು ಹಣಕಾಸು ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದಿಸಲಾಗಿರುವ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತಾರೆ. ಇಂತಹ ರಾಷ್ಟ್ರೀಯ ಆದಾಯವನ್ನು ಮೊದಲಿಗೆ ಅಂದಾಜು ಮಾಡಿದವರು ದಾದಾಬಾಯಿ ನೆಹರೂಜಿಯವರು. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದಂತಹ ಒಂದು ಕೀರ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ರಾಷ್ಟ್ರೀಯ ಆದಾಯ ಹೇಗೆ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಈ ಕೆಳಗಿನಂತೆ ನೋಡ್ಬೋದು. ರಾಷ್ಟ್ರೀಯ ಆದಾಯದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯದ ಅಳತೆಯು ಪ್ರತಿಯೊಂದು ದೇಶಕ್ಕೂ ಉಪಯುಕ್ತವಾದದ್ದಾಗಿದೆ. ಅದು ಅನೇಕ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಮೂಲಕ ರಾಷ್ಟ್ರದ ಸಮಗ್ರ ವ್ಯವಸ್ಥೆ ಚಿತ್ರಣವನ್ನು ಮನದಟ್ಟು ಮಾಡಿಕೊಡುತ್ತದೆ. ಕೆಳಗಿನ ಅಂಶಗಳು ರಾಷ್ಟ್ರೀಯ ಆದಾಯದ ಮಹತ್ವವನ್ನು ಖಚಿತಪಡಿಸುತ್ತವೆ. ಹಾಗಾದರೆ ಹೇಗೆ ಮಹತ್ವ ಪಡ್ಕೊಂಡಿದೆ? ದೇಶದ ಆರ್ಥಿಕ ಅಭಿವೃದ್ಧಿಯ ಮಟ್ಟದ ತಿಳುವಳಿಕೆ, ನಾಲೆಜ್ ಆಫ್ ದಿ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ರಾಷ್ಟ್ರೀಯ ಆದಾಯದ ಮೂಲಕ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ತಿಳಿದುಕೊಳ್ಬೋದು. ರಾಷ್ಟ್ರೀಯ ಆದಾಯ ಅಧಿಕವಾಗಿದ್ದರೆ ಆರ್ಥಿಕ ಕ್ಷೇತ್ರಗಳು ಪ್ರಗತಿ ಹೊಂದಿವೆ ಎಂದು ಹೇಳ್ಬೋದು. ಎರಡನೇ ಅಂಶ, ದೇಶದ ಆರ್ಥಿಕ ರಚನೆಯ ಬಗ್ಗೆ ಮಾಹಿತಿ, ಇನ್ಫಾರ್ಮೇಷನ್ ಅಬೌಟ್ ದಿ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ದಿ ಕಂಟ್ರಿ. ರಾಷ್ಟ್ರೀಯ ಆದಾಯದಿಂದ ದೇಶದ ಆರ್ಥಿಕ ರಚನೆಯ ಬಗೆಗೆ ಮಾಹಿತಿ ದೊರೆಯುತ್ತದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಕ್ಷೇತ್ರವು ಪ್ರಬಲವಾಗಿದೆ ಎಂಬ ವಿಚಾರ ಮತ್ತು ವಿವಿಧ ಕ್ಷೇತ್ರಗಳ ಪ್ರಾಮುಖ್ಯತೆ ಎಷ್ಟೆಂಬುದನ್ನು ಇದರಿಂದ ತಿಳಿಯಬಹುದಾಗಿದೆ. ವಿವಿಧ ಅವಧಿಗಳಲ್ಲಿನ ಆರ್ಥಿಕ ಪರಿಸ್ಥಿತಿಯ ಚಿತ್ರ, ಪಿಕ್ಚರ್ ಆಫ್ ದಿ ಎಕನಾಮಿಕ್ ಕಂಡೀಷನ್ಸ್ ಆಫ್ ಡಿಫರೆಂಟ್ ಪೀರಿಯಡ್ಸ್. ರಾಷ್ಟ್ರೀಯ ಆದಾಯದ ಮಾಪನದಿಂದ ಯಾವುದೇ ದೇಶದ ವಿವಿಧ ಅವಧಿಗಳಲ್ಲಿ ಆರ್ಥಿಕ ಪರಿಸ್ಥಿತಿಯ ಚಿತ್ರ ಕಂಡುಬರುತ್ತೆ. ಉದಾಹರಣೆಗೆ, ಹಿಂದಿನ ಯಾವುದಾದರೂ ಒಂದು ವರ್ಷದಲ್ಲಿನ ಭಾರತದ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ವರ್ಷದ ಆದಾಯದೊಡನೆ ಹೋಲಿಸಿ ನೋಡಿದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆಯೋ ಅಥವಾ ಕುಂಠಿತಗೊಂಡಿದೆಯೋ ಎಂಬ ಸಂಗತಿಗಳನ್ನು ತಿಳಿದುಕೊಳ್ಳಿಕ್ಕೆ ಅನುಕೂಲವಾಗುವಂತಹ ಒಂದು ಪರಿಕಲ್ಪನೆ ರಾಷ್ಟ್ರೀಯ ಆದಾಯ. ಆದ್ದರಿಂದ ರಾಷ್ಟ್ರೀಯ ಆದಾಯ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಈ ಮೂಲಕ ತಿಳಿಯಬಹುದಾಗಿದೆ. ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶದ ರಾಷ್ಟ್ರೀಯ ವ್ಯವಸ್ಥೆ, ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ತಿಳಿದುಕೊಳ್ತಕ್ಕಂಥ ಒಂದು ಪರಿಕಲ್ಪನೆ ಯಾವುದಂದರೆ ಅದು ರಾಷ್ಟ್ರೀಯ ಆದಾಯ. ಅದೇ ರೀತಿಯಾಗಿ ತಲಾ ಆದಾಯ ಅಂದಾಜು. ನೋಡಿ, ಇಲ್ಲಿ ರಾಷ್ಟ್ರೀಯ ಆದಾಯ ಹೇಗೆ ಮಹತ್ವ ಪಡೆದುಕೊಂಡಿದೆ ಅಂದರೆ ತಲಾ ಆದಾಯವನ್ನು ನಾವೇನು ಮಾಡ್ಬೋದು ಅಂದರೆ ಅಂದಾಜು ಮಾಡ್ಬೋದು. ಎಸ್ಟಿಮೇಷನ್ ಆಫ್ ದಿ ಪರ್ ಕ್ಯಾಪಿಟಾ ಇನ್ಕಮ್. ರಾಷ್ಟ್ರೀಯ ಆದಾಯದಿಂದ ತಲಾ ಆದಾಯವನ್ನು ಕಂಡುಹಿಡಿಯಬಹುದು. ತಲಾ ಆದಾಯವು ಜನರ ಅನುಭೋಗ ಮಟ್ಟ ಮತ್ತು ಕ್ಷೇಮಾಭ್ಯುದಯದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಒಂದು ಪರಿಕಲ್ಪನೆಯಾಗಿದೆ. ಹಾಗಾಗಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಒಂದು ದೇಶ ಯಾವ ರೀತಿಯಾಗಿ ಪ್ರಗತಿಯನ್ನು ಸಾಧಿಸುತ್ತಿದೆ, ಆ ದೇಶದಲ್ಲಿರುವಂಥ ಒಂದು ಕಾರ್ಯಕ್ಷಮತೆ ಹೇಗೆ ನಡೀತಾ ಇದೆ ಮತ್ತು ಜನರ ಜೀವನ ಮಟ್ಟ ಯಾವ ರೀತಿಯಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತಲಾ ಆದಾಯ ಅಂದಾಜು ಬಹಳ ಮುಖ್ಯ ಆಗಿರ್ತದೆ ಅನ್ನೋದನ್ನು ನಾವಿಲ್ಲಿ ಹೇಳಬಹುದಾಗಿದೆ. ಹಾಗಾಗಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ದೇಶದ ಆರ್ಥಿಕ ರಚನೆಯ ಬಗ್ಗೆ ಮಾಹಿತಿಯನ್ನು ನೀಡುವಲ್ಲಿ ಮಹತ್ವ ಪಡೆದುಕೊಂಡಿದೆ. ವಿವಿಧ ಅವಧಿಗಳಲ್ಲಿನ ಆರ್ಥಿಕ ಪರಿಸ್ಥಿತಿಯ ಚಿತ್ರಣವನ್ನು ನೀಡುವಲ್ಲಿ ಮಹತ್ವ ಪಡೆದುಕೊಂಡಿದೆ.
ತಲಾ ಆದಾಯದ ಅಂದಾಜಿನಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ದೇಶದ ಇತರೆ ದೇಶಗಳ ಆರ್ಥಿಕ ಪರಿಸ್ಥಿತಿಯೊಡನೆ ಹೋಲಿಕೆ ಅಂದರೆ ರಾಷ್ಟ್ರೀಯ ಆದಾಯವು ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇತರ ದೇಶಗಳ ಆರ್ಥಿಕ ಪರಿಸ್ಥಿತಿಯೊಡನೆ ಹೋಲಿಸಲು ಒಂದು ಅತ್ಯುತ್ತಮ ಮಾಧ್ಯಮವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅಂದರೆ ಒಂದು ದೇಶ ಮತ್ತೊಂದು ದೇಶದ ನಡುವೆ ಇರತಕ್ಕಂತಹ ಒಂದು ಆದಾಯ ಮಟ್ಟ ಹೇಗಿದೆ, ರಾಷ್ಟ್ರೀಯ ಆದಾಯ ಆ ದೇಶದಲ್ಲಿ ಹೇಗಿದೆ ಅನ್ನೋದನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ಪರಿಕಲ್ಪನೆ ಇದಾಗಿದೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬಹುದಾಗಿದೆ. ಸೊ ಅದೇ ರೀತಿಯಾಗಿ ಆದಾಯದ ವಿತರಣೆಯ ತಿಳುವಳಿಕೆ ಅಂದರೆ ಯಾವುದೋ ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯದ ವಿತರಣೆಯನ್ನು ತಿಳಿದುಕೊಳ್ಳಲು ರಾಷ್ಟ್ರೀಯ ಆದಾಯದ ಅಂಕಿ ಸಂಖ್ಯೆಗಳು ಸಹಾಯಕಾರಿಯಾಗಿರುತ್ತವೆ. ಅಂದರೆ ಉತ್ಪಾದನಾ ಕರ್ತೃಗಳು ಪಡೆಯುವ ಪ್ರತಿಫಲಗಳಾದಂತಹ ವೇತನಗಳು, ಗೇಣಿ, ಬಡ್ಡಿ ಮತ್ತು ಲಾಭಗಳ ಮಾಹಿತಿಯು ರಾಷ್ಟ್ರೀಯ ಆದಾಯದಿಂದ ತಿಳಿಯುತ್ತದೆ. ಇದರಿಂದ ಸಮಾಜದ ವಿವಿಧ ವರ್ಗಗಳ ಜನರ ಆದಾಯದಲ್ಲಿರುವ ವ್ಯತ್ಯಾಸಗಳನ್ನು ತಿಳ್ಕೊಳ್ಬೋದು. ಸೊ ಅದರ ಜೊತೆಗೆ ಆ ಪ್ರಕಾರ ರಾಷ್ಟ್ರೀಯ ಆದಾಯ ಅಂಕಿ ಸಂಖ್ಯೆಗಳಿಂದ ದೇಶದ ಆರ್ಥಿಕ ಅಸಮಾನತೆಯ ಸ್ಪಷ್ಟ ಚಿತ್ರಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದಾಯದ ಪ್ರಾದೇಶಿಕ ವಿತರಣೆಯು ಸಹ ರಾಷ್ಟ್ರೀಯ ಆದಾಯದಿಂದ ಗೊತ್ತಾಗುತ್ತೆ. ಅಂದರೆ ಪ್ರಾದೇಶಿಕ ಅಸಮತೋಲನ ಅಂದರೆ ಅದನ್ನು ಯಾವ ರೀತಿಯಾಗಿ ಪ್ರಾದೇಶಿಕ ವಿತರಣೆ ಮಾಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ. ಅದೇ ರೀತಿಯಾಗಿ ಈ ಮಾಹಿತಿಗಳ ಆಧಾರದ ಮೇಲೆ ಸರ್ಕಾರ ಆರ್ಥಿಕ ಅಸಮಾನತೆಗಳು ಮತ್ತು ಪ್ರಾದೇಶಿಕ ಅಸಮತೋಲನಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಕ್ರಮಗಳನ್ನು ವಹಿಸಿಕೊಳ್ಳಬಹುದು. ಹಾಗಾಗಿ ಭಾರತದಲ್ಲಿರುವಂತಹ ರಾಷ್ಟ್ರೀಯ ಆದಾಯದ ವಿತರಣೆಯ ತಿಳುವಳಿಕೆಯನ್ನು ನೀಡುವಂತಹ ಒಂದು ಪರಿಕಲ್ಪನೆ ಆಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಆರ್ಥಿಕ ನೀತಿಗಳ ಸೂತ್ರೀಕರಣ, ಫಾರ್ಮುಲೇಷನ್ ಆಫ್ ಎಕನಾಮಿಕ್ ಪಾಲಿಸೀಸ್. ಆರ್ಥಿಕ ನೀತಿಗಳ ಸೂತ್ರೀಕರಣಕ್ಕೆ ಅಗತ್ಯವಾಗಿರ್ತಕ್ಕಂತಹ ಅಂಕಿಅಂಶಗಳನ್ನು ಮತ್ತು ಮಾಹಿತಿಯನ್ನು ರಾಷ್ಟ್ರೀಯ ಆದಾಯದಿಂದ ಪಡೆದುಕೊಳ್ಬೋದು. ಅಂದರೆ ರಾಷ್ಟ್ರೀಯ ಆದಾಯದಿಂದ ಏನಾಗುತ್ತೆ ಅಂದರೆ ಅದು ದೊರೆಯುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅಂದರೆ ರಾಷ್ಟ್ರವು ಎದುರಿಸುತ್ತಿರುವ ನಿಜವಾದ ಸಮಸ್ಯೆಗಳು, ವೈಯಕ್ತಿಕ ಅಸಮಾನತೆ, ಪ್ರಾದೇಶಿಕ ಅಸಮತೋಲನ ಮುಂತಾದವುಗಳನ್ನು ಅರಿತುಕೊಂಡು ನಂತರ ಅವುಗಳ ನಿವಾರಣೆಗೆ ಸೂಕ್ತ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು. ಅಂತೆಯೇ ಉದ್ಯೋಗ ನೀತಿಯಾಗಿರ್ಬೋದು ಮುಂತಾದ ರಾಷ್ಟ್ರೀಯ ನೀತಿಗಳನ್ನು ರೂಪಿಸಲಿಕ್ಕೆ ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳು ಸಹಾಯಕಾರಿಯಾಗಿರ್ತದೆ. ಅಂದರೆ ರಾಷ್ಟ್ರದಲ್ಲಿರುವಂತಹ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಆ ಸಮಸ್ಯೆಗಳ ಆಧಾರದ ಮೇಲೆ ಒಳ್ಳೆಯ ರೀತಿಯ ಯೋಜನೆಗಳನ್ನು, ಆರ್ಥಿಕ ನೀತಿಗಳನ್ನು ಸೂತ್ರೀಕರಣಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಆರ್ಥಿಕ ಯೋಜನೆ ಫಾರ್ ಎಕನಾಮಿಕ್ ಪ್ಲಾನಿಂಗ್. ಆರ್ಥಿಕ ಯೋಜನೆಯ ಇಂದಿನ ಯುಗದಲ್ಲಿ ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳಿಗೆ ವಿಶೇಷ ಮಹತ್ವವಿದೆ. ದೇಶದ ಒಟ್ಟು ಆದಾಯ, ಉತ್ಪನ್ನ, ಉಳಿತಾಯ, ಹೂಡಿಕೆ, ಅನುಭೋಗ ಮೊದಲಾದವುಗಳ ಅಂಶಗಳನ್ನು ಕುರಿತು ಅಂಕಿ ಸಂಖ್ಯೆಗಳು ಆರ್ಥಿಕ ಯೋಜನೆಗಳ ಸೂತ್ರೀಕರಣಕ್ಕೆ ಮತ್ತು ಅನುಷ್ಠಾನದಲ್ಲಿ ಅತ್ಯವಶ್ಯಕ. ಅಂತೆಯೇ ಆರ್ಥಿಕಾಭಿವೃದ್ಧಿ ಸಾಧನೆಗೆ ಮಾರ್ಗದರ್ಶಿಯಂತೆ ನೆರವಾಗುವ ಅಲ್ಪಕಾಲೀನ ಮತ್ತು ದೀರ್ಘಕಾಲೀನ ಆರ್ಥಿಕ ಮಾದರಿಗಳನ್ನು ಅರ್ಥಶಾಸ್ತ್ರಜ್ಞರು ಸೂತ್ರೀಕರಿಸಲು ರಾಷ್ಟ್ರೀಯ ಆದಾಯದ ಅಂಕಿ ಸಂಖ್ಯೆಗಳು ನೆರವಾಗುತ್ತವೆ. ಹೂಡಿಕೆಯ ಮಾದರಿಯು ಆರ್ಥಿಕ ಮಾದರಿಯ ಒಂದು ಮುಖ್ಯ ಉದಾಹರಣೆಯಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಅದರ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಜೀವನ ಮಟ್ಟ. ರಾಷ್ಟ್ರೀಯ ಆದಾಯ ತಲಾದಾಯದ ಒಂದು ದೇಶದಲ್ಲಿ ವ್ಯಕ್ತಿಗಳಿಗೆ ಲಭ್ಯವಿರುವ ಸರಾಸರಿ ಆದಾಯದ ಅಂದಾಜನ್ನು ಒದಗಿಸುತ್ತೆ. ಇದು ಜೀವನ ಮಟ್ಟದ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿವಿಧ ದೇಶಗಳಲ್ಲಿ ಜೀವನ ಪರಿಸ್ಥಿತಿಗಳನ್ನು ಹೋಲಿಸಲು ಇದನ್ನು ಬಳಸ್ಬೋದು ನಾವು. ಹೆಚ್ಚಿನ ರಾಷ್ಟ್ರೀಯ ತಲಾ ಆದಾಯ ಸಾಮಾನ್ಯ ಹೆಚ್ಚಿನ ಜೀವನ ಮಟ್ಟವನ್ನು ಸೂಚಿಸ್ತಕ್ಕಂಥ ಒಂದು ಪರಿಕಲ್ಪನೆ ಇದಾಗಿದೆ. ಉದ್ಯೋಗ ರಾಷ್ಟ್ರೀಯ ಆದಾಯದ ದತ್ತಾಂಶ ನೀತಿ ನಿರೂಪಕರಿಗೆ ಆರ್ಥಿಕತೆಯೊಳಗಿನ ಉದ್ಯೋಗ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವೇತನ ಮತ್ತು ಸಂಬಳದಂತಹ ರಾಷ್ಟ್ರೀಯ ಆದಾಯದ ಅಂಶಗಳನ್ನು ವಿಶ್ಲೇಷಿಸುವ ಮೂಲಕ ಉದ್ಯೋಗದ ಮಟ್ಟ ಮತ್ತು ವಿವಿಧ ವಲಯಗಳು ಮತ್ತು ಗುಂಪುಗಳ ನಡುವೆ ಆದಾಯದ ವಿತರಣೆಯನ್ನು ನಿರ್ಣಯಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ರಾಷ್ಟ್ರೀಯ ಆದಾಯ ಜೀವನ ಮಟ್ಟ ಮತ್ತು ಉದ್ಯೋಗದಲ್ಲಿಯೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು
ಇಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಒಂದು ದೇಶ ಯಾವ ರೀತಿಯಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದೆ, ಆ ದೇಶದಲ್ಲಿರುವಂತಹ ಜನರ ಜೀವನ ಪರಿಸ್ಥಿತಿ ಹೇಗಿದೆ, ಜನರಿಗೆ ಯಾವ ರೀತಿಯ ಉದ್ಯೋಗಾವಕಾಶಗಳು ದೊರಕ್ತಾ ಇದ್ದಾವೆ, ಎಲ್ಲ ರೀತಿಯ ಸಂಗತಿಗಳನ್ನು ಕೂಲಂಕಷವಾಗಿ ತಿಳಿಸಿಕೊಡ್ತಕ್ಕಂತಹ ಒಂದು ಪರಿಕಲ್ಪನೆ ಯಾವುದಂದರೆ ಅದು ರಾಷ್ಟ್ರೀಯ ಆದಾಯ. ಅಂದರೆ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಒಂದು ದೇಶ ಯಾವ ರೀತಿಯಾಗಿ ಪ್ರಗತಿಯನ್ನು ಸಾಧಿಸಿದೆ, ಸೊ ಒಂದು ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪರಿಕಲ್ಪನೆ ಇದಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾದರೆ ಒಟ್ಟಾರೆಯಾಗಿ ನೋಡಿದಾಗ ಇದರ ಉಪಸಂಹಾರವನ್ನು ನೋಡೋದಾದರೆ, ರಾಷ್ಟ್ರೀಯ ಆದಾಯವು ಒಂದು ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ನಾಗರಿಕರ ಜೀವನ ಮಟ್ಟವನ್ನು ಅಳೆಯುವ ಅತ್ಯಂತ ಪ್ರಮುಖ ಸೂಚಕವಾಗಿದೆ. ಇದು ಉತ್ಪಾದನೆ, ಆದಾಯದ ವಿತರಣೆ, ನೀತಿ ನಿರೂಪಣೆ ಮತ್ತು ಅಂತಾರಾಷ್ಟ್ರೀಯ ಹೋಲಿಕೆಗೆ ಆಧಾರವಾಗಿದೆ. GDP, NNP ನಂತಹ ಪರಿಕಲ್ಪನೆಗಳ ಮೂಲಕ ಆರ್ಥಿಕತೆಯ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಮಗ್ರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ನೀಡುತ್ತೆ. ರಾಷ್ಟ್ರೀಯ ಆದಾಯವು ಕೇವಲ ಅಂಕಿಅಂಶವಲ್ಲ, ಬದಲಾಗಿ ದೇಶದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುವ ದಿಕ್ಸೂಚಿಯಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ರಾಷ್ಟ್ರೀಯ ಆದಾಯ ಅಂದರೆ ಏನು, ರಾಷ್ಟ್ರೀಯ ಆದಾಯ ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಒಂದು ಪರಿಕಲ್ಪನೆ ನಿಮಗೆ ಇಷ್ಟವಾಗಿದ್ದರೆ, ರಾಷ್ಟ್ರೀಯ ಆದಾಯದ ಮಹತ್ವ ಅನ್ನುವ ಒಂದು ವಿಷಯ ನಿಮಗೆ ಇಷ್ಟವಾಗಿದ್ದರೆ ಇದಕ್ಕೆ ನೀವು ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂಬರುವ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಪದವಿಯ ವಿದ್ಯಾರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಖಂಡಿತ 100% ಅನುಕೂಲವಾಗಲಿದೆ ಎನ್ನುವ ಭರವಸೆಯನ್ನು ಈ ಮೂಲಕ